ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಹಿರೇಮಲ್ಲನಹೊಳೆ ಹಾಗೂ ದೊಣ್ಣಳ್ಳಿ ಗ್ರಾಮ ಪಂಚಾಯತಿಗಳಿಗೆ ದಾವಣಗೆರೆ ಜಿಲ್ಲಾ ಪಂಚಾಯತ್ ಸಿಎಸ್ ಗಿತ್ತೆ ಮಾಧವ್ ವಿಠಲ್ ರಾವ್ ಅವರು ಹಿರೇಮಲ್ಲನಹೊಳೆ ಹಾಗೂ ದೊಣ್ಣಳ್ಳಿ ಗ್ರಾಮ ಪಂಚಾಯತಿಗಳಿಗೆ ಭೇಟಿ ನೀಡಿ ಜೆಜೆಎಂ ಕಾಮಗಾರಿ ಪರಿಶೀಲನೆ, ಅಪೂರ್ಣವಾದ ಜೆಜೆಎಂ ಕಾಮಗಾರಿಗಳಿಗೆ ಪೂರ್ಣಗೊಳಿಸುವಂತೆ ದಾವಣಗೆರೆ ಜಿಲ್ಲಾ ಪಂಚಾಯತಿಯ ಸಿಎಸ್ ಸಲಹೆ ಹಾಗೂ ಸೂಚನೆ ನೀಡಿದರು. ಇದೇ ಸಂದರ್ಭದಲ್ಲಿ ಹಿರೇಮಲ್ಲನಹೊಳೆ ಗೊಲ್ರೆಡ್ಡಿಯ ಸರ್ಕಾರಿ ಶಾಲೆ ಹಾಗೂ ವಿದ್ಯಾರ್ಥಿ ನಿಲಯಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ದೊಣ್ಣಹಳ್ಳಿ ಗ್ರಾಮ ಪಂಚಾಯತಿಯ ಬಂಗಾರಕನಗುಡ್ಡದ ಸಮೀಪದಲ್ಲಿರುವ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಚೆಕ್ ಡ್ಯಾಂ ನಿರೀಕ್ಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಹಿರೇಮಲ್ಲನಹೊಳೆ ಗ್ರಾಮ ಪಂಚಾಯತಿ ಪಿಡಿಒ ಅರವಿಂದ್, ದೊಣ್ಣಹಳ್ಳಿ ಗ್ರಾಮ ಪಂಚಾಯತಿ ಪಿಡಿಒ ಕೊಟ್ರೇಶ್, ಹಿರೇಮಲ್ಲನಹಳ್ಳಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದ ದಿಬ್ಬದಹಳ್ಳಿ ಶ್ರೀನಿವಾಸ್, ಇಒ ಕೆಂಚಪ್ಪ, ಎಡಬ್ಲ್ಯೂ ಸಾದಿಕುಲ್ಲಾ, ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗ, ಸಾರ್ವಜನಿಕರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು. ಜೆಜೆಎಂ ಕಾಮಗಾರಿಗಳು ಕಳಪೆ ಕಾಮಗಾರಿ ಕಂಡುಬಂದಲ್ಲಿ ಹಂತ ಅಧಿಕಾರಿಗಳಿಗೂ ಹಾಗೂ ಗುತ್ತಿಗೆದಾರರಿಗೆ ಕಾನೂನು ಕ್ರಮ ಕೈಗೊಳಿಸಬೇಕಾಗಿ ಸಾರ್ವಜನಿಕರ ಪರವಾಗಿ ನಮ್ಮ ಮಾಧ್ಯಮದ ಮುಖಾಂತರ ಮನವಿ. ದಾವಣಗೆರೆ ಜಿಲ್ಲಾ ಪಂಚಾಯತ್ ಸಿಇಒ ಗಿತ್ತೆ ಮಾಧವ್ ವಿಠಲ್ ರಾವ್ ಅವರು ಹಿರೇಮಲ್ಲನಹೊಳೆ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು. ಯೋಜನೆಯಲ್ಲಿ ಇನ್ಕಂಪ್ಲೀಟ್ ವರ್ಕ್ಗಳು ಭಾಳ ಇತ್ತು ಸರ್, ಭಾಳ ಕಂಪ್ಲೇಂಟ್ ಅದಾವೆ. ತಾವು ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಎಲ್ಲರಿಗೂ ನಮಸ್ಕಾರ. ಮತ್ತು ಮೊದಲನೇದಾಗಿ ಇವತ್ತು ನಾನು ಹಿರೇಮಲ್ಲನಹೊಳೆ ಪಂಚಾಯತಲ್ಲಿ ಬರ್ತಿರ್ತಕ್ಕಂಥ ಎಲ್ಲ ಒಂದು 6 ಹಳ್ಳಿಗಳನ್ನು ವಿಸಿಟ್ ಮಾಡಿದ್ವಿ. ಮಲ್ಲಾಪುರ ಇರ್ಬೋದು, ದಿದ್ದಹಳ್ಳಿ ಇರ್ಬೋದು. ಇಂಥ ಬೇರೆ ಬೇರೆ ಹಳ್ಳಿಯಲ್ಲಿ ಬೇರೆ ಬೇರೆ ಅಂಗನವಾಡಿ ವಿಸಿಟ್ ಮಾಡಿದ್ದೀನಿ, ಶಾಲೆಗಳಲ್ಲಿ ವಿಸಿಟ್ ಮಾಡಿದ್ದೀನಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಲ್ಲಾಪುರ ವಿಸಿಟ್ ಮಾಡಿದ್ದೀನಿ, ರೇಷನ್ ಅಂಗಡಿ ವಿಸಿಟ್ ಮಾಡಿದ್ದೀನಿ, ಆಮೇಲೆ ಜೆಜೆಎಂ ಕೆಲಸನೂ ನೋಡಿದ್ದೀನಿ, ಓವರ್ ಟ್ಯಾಂಕ್ ನೋಡಿದ್ದೀನಿ, FSTC ಕನೆಕ್ಷನ್ ಯಾವ ರೀತಿ ಕೊಟ್ಟಿದ್ದಾರೆ ನೋಡಿದ್ದೀನಿ. ಕೆಲವೊಂದು ಕಡೆ ವಿಶೇಷತಃ ಮಲ್ಲಾಪುರಲ್ಲಿ ಜೆಜೆಎಂದ ಸಮಸ್ಯೆ ಇದೆ ಅಂತ ಕಂಡು ಬಂದಿದೆ. ಯಾಕಂದರೆ ಕೆಲಸ ಮಾಡಿಕೊಂಡು ಅವರು ಓವರ್ ಟ್ಯಾಂಕ್ ಕಟ್ಟಿ ನಿಲ್ಲಿಸಿದ್ದಾರೆ. ಓವರ್ ಟ್ಯಾಂಕ್ ಸ್ವಲ್ಪ ಸೋರ್ತಾ ಇದೆ ಅಂತಲೂ ಕಂಪ್ಲೇಂಟ್ ಬಂದಿದೆ. ಅಲ್ಲೇ ಕಂಡಿತ್ತು ಮತ್ತು ಜನನೂ ಹೇಳ್ತಿದ್ರು. ಅದಕ್ಕಾಗಿ ತಕ್ಷಣ ಎಲ್ಲಿ ಕೆಲಸ ನಿಂತಿದೆ, ನಾವು ಇವತ್ತು ಸಂಬಂಧಪಟ್ಟ ಕಾಂಟ್ರಾಕ್ಟರ್ಗೆ ನೋಟಿಸ್ ಕೊಟ್ಟು ಅವರು ಕರೆಕ್ಟಾಗಿ ಇಮಿಡಿಯೇಟ್ಲಿ ಕೆಲಸ ಶುರು ಮಾಡಬೇಕಂತ ನಿರ್ದೇಶನ ಕೊಟ್ಟಿದ್ದೀನಿ ನಮ್ಮ ಇಂಜಿನಿಯರ್ ಮುಖಾಂತರ. ಆ ಪ್ರಕಾರ ನಾವು ಕೆಲಸ ಅವರು ಶುರು ಮಾಡಬೇಕು ವಿದಿನ್ ಟೈಮ್, ಇಲ್ಲಾಂದರೆ ಮುಂದಿನ ಕ್ರಮ ನಾವು ಕೈಗೊಳ್ತೀವಿ. ಆ್ಯಂಡ್ ಎಲ್ಲಿ ರೆಕ್ಟಿಫಿಕೇಷನ್ಸ್ ವರ್ಕ್ಸು, ಉದಾಹರಣೆಗೆ ಸಾಲೆಹಳ್ಳಿಯಲ್ಲಿ ಒಳ್ಳೆಯ ರೀತಿ 24/7 ನೀರು ಹಾರ್ತಾ ಇದೆ. ಅಲ್ಲಿ 24/7 ಡಿಕ್ಲೇರ್ ಮಾಡೋದಿದೆ. ನಮ್ಮ ಹಿರೇಮಲ್ಲನಹೊಳೆ ಈ ಗ್ರಾಮದಲ್ಲಿನೂ 24/7 ಡಿಕ್ಲೇರ್ ಮಾಡೋದು ಇದೆ, ರೆಡಿ ಇದೆ. ಮೊನ್ನೆ ಶಾಸಕರದ ಟೈಮ್ ತಗೊಂಡು ನಾವು ಡಿಕ್ಲೇರ್ ಮಾಡಲಿಕ್ಕೆ ಆಮೇಲೆ 8 ವಿಲೇಜ್ ಜಗಳೂರು ತಾಲೂಕಲ್ಲಿ ಈಗಲೇ 24/7 ಡಿಕ್ಲೇರ್ ಮಾಡಿದ್ದೀವಿ. ಜೆಜೆಎಂದ ಸಮಸ್ಯೆ ಕೆಲವೊಂದು ಕಡೆ ಇದೆ, ಅದು ನಾವು ಖಂಡಿತ ಬಗೆಹರಿಸ್ತೀವಿ. ಅದು ಇನ್ಕಂಪ್ಲೀಟ್ ವರ್ಕ್ ಭಾಳ ಅದಾವ ಸರ್. ಆದರೆ ಮತ್ತೆ ಏನು ಆಗಿತ್ತು ಅಂದ್ರೆ ಸರಿಯಾಗಿ ವರ್ಕ್ ಕೆಲಸ ಮಾಡಿಲ್ಲ, ಬಿಲ್ಗಳು ಮಾಡ್ಕೊಂಡ್ರೆ ಭಾಳ ಆರೋಪಗಳು ಅದಾವ ಸರ್. ಸಾರ್ವಜನಿಕರು ಭಾಳ ಆರೋಪಗಳು. ಜೆಜೆಎಂದ ಏನಾಗಿದೆ ಅಂದ್ರೆ ಕೆಲವೊಂದು ಕಡೆ ರಸ್ತೆ ಇದು ಪೈಪ್ ಲೈನ್ ಹಾಕಿದ್ದಾರೆ, ಮತ್ತೆ ರಿಪೇರ್ ಮಾಡಿಲ್ಲ, ರೋಡ್ ರಿಪೇರ್ ಮಾಡಿಲ್ಲ, ನಲ್ಲಿಗಳು ಹಾಕಿದ್ರೆ ನೀರು ಬರ್ತಾ ಇಲ್ಲ. ನಿನ್ನೆ ನೋಡಿದ್ದೀನಿ, ನಲ್ಲಿಗಳು ಹಾಕಿದ್ದಾರೆ, ಅದು ರೀಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳಿದ್ದೀನಿ. ರೀಸ್ಟಾರ್ಟ್ ಆಗ್ತಾ ಇದೆ. ಮೊನ್ನೆ ಸಿದ್ದನಕೋಟೆಯಲ್ಲಿ ಸ್ಟಾಪ್ ಆಗಿತ್ತು ಕೆಲಸ, ಅದು ರೀಸ್ಟಾರ್ಟ್ ಆಗಿದೆ. ಬೇರೆ ಕಡೆನೂ OST ಕೆಲಸ ನಿಂತಿತ್ತು, ಅದನ್ನು ಸ್ಟಾರ್ಟ್ ಆಗಿದೆ. ಈ ತರ ನಾನು ಖುದ್ದಾಗಿ ಪ್ರತಿಯೊಂದು ಕಡೆ ವಿಸಿಟ್ ಮಾಡಿ ನೋಡಿಕೊಂಡು ಶುರು ಮಾಡಲಿಕ್ಕೆ ಹೇಳಿದ್ದೀವಿ. ಆಮೇಲೆ ಶುರು ಆಗಿದೆ ಸುಮಾರು ಕಡೆ, ಸರಿಪಡಿಸೋಣ. ಅಧಿಕಾರಿಗಳಿಗೆ ತಾವು ಯಾವ ರೀತಿ ಕ್ರಮ ಕೈಗೊಳ್ತೀರಿ ಸರ್? ಈಗ ಇನ್ಕಂಪ್ಲೀಟ್ ವರ್ಕ್ ಮಾಡಿದ್ರೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಈಗ ವಂಚನೆ ಮಾಡಿದಾರಲ್ಲ, ಅವ್ರಿಗೆ ಏನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ. ಯಾರಿಗೂ ಕೂಡ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಅವ್ರನ್ನ ಯಾಕೆ ತಪ್ಪು ಪಟ್ಟಿ ಸೇರಿಸಬಾರ್ದು? ಮತ್ತೆ ಗುತ್ತಿಗೆದಾರ ಸೇರಿಸ್ತೀವಿ. ಯಾಕಂದ್ರೆ ಕೋಟಿಗಟ್ಟಲೆ ಹೊಡ್ತಾರೆ ಸರ್ ಅವರೆಲ್ಲ. ಒಂದು 3 ನೋಟಿಸ್ ಕೊಡ್ತೀವಿ. 3 ನೋಟಿಸ್ ಕೊಟ್ಟ ನಂತರ ಅವ್ರು ಸ್ಪಂದನೆ ಮಾಡಿಲ್ಲ, ಕೆಲಸ ಮಾಡಿಲ್ಲ, ನಾವು ಹೇಳ್ತೀವಿ ಇಷ್ಟು ದಿನ ಒಳಗಡೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಅವ್ರಿಗೆ ಸಾಕಷ್ಟು ಅವಕಾಶ ಕೊಟ್ಟ ನಂತರ ನಾವು ಅವರಿಗೆ ಬ್ಲಾಕ್ ಲಿಸ್ಟ್ ಅಲ್ಲಿ ಖಂಡಿತ ಮಾಡ್ತೀವಿ. ಆಗ ಅವರು ಸರಿಯಾಗಿ ಮಾಡಲಿಲ್ಲ ಅಂದ್ರೆ. ಈಗ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ಕೊಟ್ಟಿರಿ ಸರ್, ವ್ಯವಸ್ಥೆ ಯಾವ ರೀತಿ ಇದೆ? ಅಂಗನವಾಡಿ ಕೇಂದ್ರ ಇಲ್ಲಿ ನಮ್ಮ ಹಿರೇಮಲ್ಲನಹೊಳೆ ತಾಲೂಕಲ್ಲಿ ಹಿರೇಮಲ್ಲನಹೊಳೆ ಗ್ರಾಮ ಪಂಚಾಯತ್ ಒಳಗಡೆ ವ್ಯಾಪ್ತಿಯಲ್ಲಿ ಬರ್ತಿರ್ತಕ್ಕಂಥ ಅಂಗನವಾಡಿಗಳು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾಕಂದ್ರೆ ಒಂದು CS ಮ್ಯಾಕ್ ಅಂತ ಒಂದು ಕಂಪನಿದಿಂದ, ಕ್ಲೀನ್ ಮ್ಯಾಕ್ಸ್ ಕಂಪನಿದಿಂದ CSR ಫಂಡ್ ಅಲ್ಲಿ ಒಳ್ಳೆಯದು ಪೇಂಟಿಂಗ್ ಮಾಡಿದ್ದಾರೆ.
ಒಂದ್ ಕಡೆ ನನಗೂ ಅನ್ಸಿತ್ತು ಮಲ್ಲಾಪುರಲ್ಲಿ ದಿಬ್ದಹಳ್ಳಿಯಲ್ಲಿ ಸ್ವಲ್ಪ ಪೇಂಟಿಂಗ್ ಮಾಡಿಸ್ಬೇಕು ಅಂತ. ಸೊ ಅದನ್ನು ಹೇಳಿದೀನಿ. ಬಟ್ ಚೆನ್ನಾಗಿ ನಡೀತಾ ಇದೆ ಈ ಗ್ರಾಮ ಪಂಚಾಯತ್ ವಿಶೇಷತ. ಆಮೇಲೆ ಶಾಲೆದ ಒಂದು ಸಮಸ್ಯೆ ಇತ್ತು, ಮಲ್ಲಾಪುರಲ್ಲಿ PRD ವಿದಿಂದ ಕಟ್ಟಡ ಕಟ್ಟಿದ್ದಾರೆ, ಬಟ್ ಇನ್ನೂ ಶುರು ಆಗಿಲ್ಲ ಅಂತ. ಸ್ವಲ್ಪ ಸ್ಟೈಲ್ಸ್ ಮೇಲೆ ಬಂದಿದೆ, ಅದನ್ನು ರಿಪೇರ್ ಮಾಡ್ಲಿಕ್ಕೆ ಹೇಳಿದೀನಿ PRD ಇಂಜಿನಿಯರ್ಗೆ. ಸೊ ಒಂದು 2 ದಿನದಲ್ಲಿ ಅದು ಒಂದು ಕ್ಲಾಸ್ ರೂಮ್ ಕಟ್ಟಿದ್ದಾರೆ, ಒಳ್ಳೇದು, ಅದು ಶುರು ಆಗುತ್ತೆ.